ಸ್ನೇಹಿತರೆ ನಮಸ್ಕಾರ. ನಾನು ಅಭಿನಂದ್ ಮಹಾದೇವಪ್ಪ. ಇವತ್ತು ನಿಮಗೆ ಫೋಟೋಶಾಪ್ ಕ್ಲಾಸ್ನಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡೋದ್ರ ಮೂಲಕ ಸಾಕಷ್ಟು ಜನಕ್ಕೆ ಇದು ಹೆಲ್ಪ್ ಆಗ್ಬೋದು ಅನ್ನೋ ಮೈಂಡಲ್ಲಿದೆ. ಸೊ ಅದನ್ನು ನಿಮಗೆಲ್ಲ ಶೇರ್ ಮಾಡ್ತೀನಿ ಆ ಇನ್ಫಾರ್ಮೇಷನ್ ಏನು ಅಂತ. ಸೊ ನೀವೀಗ ನಾನು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೇನೆ. ಸೊ ಒಂದು ನಿಮಿಷ. ನಿಮಗೆ ಒಂದು ಕೋರ್ಸ್ ಇದೆ ಸ್ನೇಹಿತರೆ, ರೂಟ್ಸೆಟ್ ಸಂಸ್ಥೆಯಿಂದ ಒಂದು ಕೋರ್ಸ್ ಇದೆ. ಇದು ನಮ್ಮ ಬಹಳ ಪ್ರಸಿದ್ಧ ತೀರ್ಥ ಸ್ಥಳವಾದಂಥ ಧರ್ಮಸ್ಥಳದ ಒಂದು ಅಂಡರ್ನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಟ್ರೈನಿಂಗ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಅಲ್ಲಿ ರೂಟ್ಸೆಟ್ ಸಂಸ್ಥೆ ಅಂತ ಒಂದಿದೆ. ಆ ರೂಟ್ಸೆಟ್ ಸಂಸ್ಥೆಯಲ್ಲಿ ಸಾಕಷ್ಟು ಉಚಿತವಾದಂಥ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಏನೇನು ತರಬೇತಿಗಳಿದೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ. ಯಾಕಂದರೆ ಇದು ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಕರ್ನಾಟಕದ ರಾಜ್ಯಾದ್ಯಂತ ಕೆಲವರಿಗೆ ಇದು ಭಾಳ ಉಪಯೋಗ ಆಗುತ್ತೆ. ಕೋರ್ಸ್ಗಳು ಯಾವ್ದು ತೆಗೆದುಕೊಳ್ಬೇಕು, ಮುಂದಿನ ನನ್ನ ಭವಿಷ್ಯ ಯಾವ ಒಂದು ವೃತ್ತಿಯಲ್ಲಿ ನಡಿಬೇಕು ಅಂತೇಳಿ ಕನ್ಫ್ಯೂಷನಲ್ಲಿ ಇರ್ತಕ್ಕಂಥ ಯುವ ಜನತೆಗಳೇ ಅಥವಾ ಮಧ್ಯವಯಸ್ಕರೇ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಹೇಳ್ದಂಗೆ 18ರಿಂದ 45 ವರ್ಷದ ವಯೋಮಿತಿ ಇರತಕ್ಕಂಥವ್ರಿಗೆ ಇದು ಸಂಬಂಧಪಡುತ್ತೆ. ಅಲ್ಲಿವರೆಗೂ ಕೂಡ ನೀವು ಆ ವಯಸ್ಸಲ್ಲಿ ಇರ್ತಕ್ಕಂಥವ್ರು ಯಾರೇ ಬೇಕಾದರೂ ಇದಕ್ಕೆ ಜಾಯ್ನ್ ಆಗ್ಬೋದು. ಬನ್ನಿ, ಇದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ನಿಮಗೆ ಕಣ್ಣಿಗೆ ಇಲ್ಲೇ ಕಾಣಿಸೋ ಹಾಗೆ ಏನಿದೆ ಅಂತ ಚೆಕ್ ಮಾಡೋಣ. ಓಕೆ, ನೋಡಿ, ಇದು ಭಾರತ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮಂತ್ರಾಲಯದಿಂದ AA ಮಾನ್ಯತೆ ಪಡೆದ ಸಂಸ್ಥೆ. ಓಕೆ, ನೀವು ಈ ಸಂಸ್ಥೆ ಬಗ್ಗೆ ಏನಾದರೂ ಸಂಶಯ ಇತ್ತು ಅಂದರೆ ದಯವಿಟ್ಟು ಇದನ್ನು ಓದಿ. ಈ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳುವ ತರಬೇತಿ ಕಾರ್ಯಕ್ರಮಗಳ ಪಟ್ಟಿ ಹಿಂಗಿದೆ, ಓದೋಣ. ನಂಬರ್ 1, ಕೃಷಿ ಸಂಬಂಧಿತ ತರಬೇತಿಗಳು, ರಬ್ಬರ್ ಟ್ಯಾಪಿಂಗ್, ಹೈನುಗಾರಿಕೆ ಮತ್ತು ಎರೆಹುಳ ಗೊಬ್ಬರ ತಯಾರಿಕೆ, ಜೇನು ಕೃಷಿ, ನರ್ಸರಿ ಕೃಷಿ, ಅಣಬೆ ಬೇಸಾಯ, ಕೃಷಿ ಉದ್ಯಮಿ. ಸೊ ಇವೆಲ್ಲವೂ ಕೂಡ ಇಲ್ಲಿ ಗಮನಿಸ್ಬೋದು. ದಿನಗಳು ಅಂತ ಇಲ್ಲಿದೆ ನೋಡಿ. ಇಲ್ಲಿ ನಿಮಗೆ 10ರಿಂದ 13 ದಿನಗಳ ಕಾಲ ಈ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟ್ರೈನಿಂಗನ್ನು ನಿಮಗೆ ಕೋರ್ಸನ್ನು ಕೊಡ್ತಾರೆ. ಆ್ಯಂಡ್ ಹಾಗೆ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಆದ ನಂತರ ನಿಮಗೆ ಸರ್ಟಿಫಿಕೇಷನ್ಸ್ ಕೂಡ ಇರುತ್ತೆ. ಅದು ಯಾವುದೋ ಭಾರತ ಸರ್ಕಾರದ ಮಾನ್ಯತೆ ಪಡೆದಿರ್ತಕ್ಕಂಥ ಸರ್ಟಿಫಿಕೇಟ್ಸ್ ಆಗಿರುತ್ತೆ. ಆ್ಯಂಡ್ ಕೆಳಗಡೆ ನೀವು ಫಾಲೋಯಿಂಗ್ ದ್ಯಾಟ್ ಉತ್ಪನ್ನಗಳಿಗೆ ಸಂಬಂಧಿಸಿದ ತರಬೇತಿಗಳು, ಮಹಿಳೆಯರದು ಟೈಲರಿಂಗ್ ನೋಡಿ 30 ದಿನಗಳ ಕಾಲ ಇರುತ್ತೆ. ಇಲ್ಲಿ ಒಂದು ಸಮಸ್ಯೆ ಏನು ಅಂದರೆ 30 ದಿನ ಅಂತ ಹೇಳಿದ್ರೆ ನೀವು ಅನ್ಕೋಬೋದು 30 ಡೇಸ್ ಕೋರ್ಸ್ ಅಂತ. ಇದು ಹೇಗೆ 30 ಡೇಸ್ ಹೇಗೆ ಅಂದರೆ 30 ಡೇಸ್ ನೀವು ಮನೆಯಿಂದ ಅಲ್ಲಿಗೆ ಬರುವಂಥದ್ದಲ್ಲ. ನೀವು ಒಂದು ಜಾಗ ಇದೆ, ಆ ಜಾಗದಲ್ಲೇ ನೀವು 30 ದಿನಗಳ ಕಾಲವನ್ನು ಕಳೆಯಬೇಕಾಗುತ್ತೆ. ಸೊ ನೀವು ನನಗೆ ಬಂದಿರತಕ್ಕಂಥ ಮಾಹಿತಿ ಇದು. ಒಂದು ವೇಳೆ ನೀವು ಏನಾದರೂ ಮನೆಯಿಂದ ಅಲ್ಲಿ ಹೋಗುವಂಥ ಅವಕಾಶಗಳಿತ್ತು ಅಂತ ಹೇಳಿದ್ರೆ ಸಿಗ್ಬೋದೇನೋ. ಬಟ್ ಇಲ್ಲಿ ಊಟ ಮತ್ತು ವಸತಿ ಎರಡೂ ಕೂಡ ಉಚಿತವಾಗಿರೋದ್ರ ಕಾರಣ ಬಹುಶಃ ಅವರು ಡೈವರ್ಟ್ ಆಗಬಾರ್ದು, ಡಿವಿಯೇಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ 30 ದಿನಗಳ ಕಾಲ ಅಲ್ಲೇ ಇರಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ಬರ್ಬೋದು. ಸೊ ಅದಕ್ಕೆ ಎರಡಕ್ಕೂ ಪ್ರಿಪೇರ್ ಆಗಿರಿ. ಆ್ಯಂಡ್ ಹಪ್ಪಳ, ಉಪ್ಪಿನಕಾಯಿ ಮತ್ತು ಮಸಾಲ ಹುಡಿ ತಯಾರಿಕೆ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ಅದಕ್ಕೆ ತಗಲುವ ದಿನಗಳು 10 ದಿನಗಳು, ಫಾಸ್ಟ್ ಫುಡ್ ತಯಾರಿ 10 ದಿನಗಳು, ಕೃತಕ ಆಭರಣ ತಯಾರಿ 13 ದಿನಗಳು. ಸೊ ಕೆಳಗಡೆ ನೋಡ್ಬೋದು ನೀವು ಸೇವೆಗೆ ಸಂಬಂಧಿತ ತರಬೇತಿಗಳು, ಸೆಲ್ ಫೋನ್ ರಿಪೇರಿ ಮತ್ತು ಸರ್ವೀಸಸ್, CCTV ಕ್ಯಾಮರಾ ಅಳವಡಿಕೆ ಸರ್ವೀಸಸ್, TV ಟೆಕ್ನಿಷಿಯನ್ ನೋಡಿ. ಇವೆಲ್ಲವೂ ಕೂಡ ಸುಮಾರು ಸೆಲ್ ಫೋನ್ ರಿಪೇರಿಗೆ 30 ದಿನಗಳ ತಗಲಿದ್ರೆ ಇನ್ನು ಮಿಕ್ಕಿದ್ದು 13 ದಿನ. ಇನ್ನೊಂದು TV ಟೆಕ್ನಿಷಿಯನ್ ಆಗೋದಕ್ಕೂ ಟ್ರೈನಿಂಗ್ ತೆಗೆದುಕೊಳ್ಳೋದಕ್ಕೂ 30 ದಿನಗಳ ಕಾಲ ಸಮಯವನ್ನು ನೀವು ಅಲ್ಲಿ ಕೊಡಬೇಕಾಗತ್ತೆ. ಹಾಗೆ ಮತ್ತು ಕಂಟಿನ್ಯೂಯಿಂಗ್ ದ್ಯಾಟ್ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಅದು 45 ದಿನಗಳ ಕಾಲ ನೀವು ಅಲ್ಲಿ ಇರಬೇಕಾಗುತ್ತೆ. ಗೃಹೋಪಯೋಗಿ ವಿದ್ಯುತ್ ಉಪಕರಣಗಳ ರಿಪೇರಿ 30 ದಿನಗಳ ಕಾಲ ಇರುತ್ತೆ. ಎಲೆಕ್ಟ್ರಿಕ್ ಮೋಟಾರ್ ರಿವೈಂಡಿಂಗ್ ಮತ್ತು ಪಂಪ್ ಸೆಟ್ ರಿಪೇರಿ 30 ದಿನಗಳ ಕಾಲ ಇರುತ್ತೆ. ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿ, ಸಾಕಷ್ಟು ಜನ ಫೋಟೋಗ್ರಫಿ ಕಲಿಬೇಕು ಅಂತ ಆಸಕ್ತಿ ಉಳ್ತಾರೆ, ವೀಡಿಯೋಗ್ರಫಿ ಬಗ್ಗೆ ಆಸಕ್ತಿ ಇರುತ್ತೆ. ಬಟ್ ಕಲಿಸ್ಕೊಡೋದಕ್ಕೆ ನಿಮಗೆ ಒಂದು ಜಾಗ, ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಅದು ಏನು ಯಾವುದೋ ನಾರ್ಮಲ್ ಅಲ್ಲ, ತುಂಬ ಎಕ್ಸ್ಪೆನ್ಸಿವ್, ವೆರಿ ಎಕ್ಸ್ಪೀರಿಯನ್ಸ್ಡ್ ಫೋಟೋಗ್ರಾಫರ್ಸ್ಗಳ ಮೆಂಟರ್ ಅಂಡರ್ನಲ್ಲಿ ನೀವು ಟ್ರೈನಿಂಗನ್ನು ಪಡ್ಕೊಳ್ತೀರಾ. ಆ್ಯಂಡ್ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಅದು ಕೂಡ ಇದೆ, 30 ದಿನಗಳ ಕಾಲ ಇರುತ್ತೆ. ಮೆನ್ಸ್ ಪಾರ್ಲರ್ ಮತ್ತು ಸಲೂನ್ ಉದ್ಯಮ, ಕಂಪ್ಯೂಟರ್ DTP, ಪೇಜ್ ಮೇಕರು, ಕೋರಲ್ ಡ್ರಾ, ಫೋಟೋಶಾಪ್ ಇವೆಲ್ಲವೂ ಕಲಿಬೇಕು ಅಂತ ಆಸಕ್ತಿ ಉಳ್ಳವರು ನೋಡಿ 45 ದಿನಗಳ ಕಾಲ ನೀವು ಅಲ್ಲಿ ಸಮಯವನ್ನು ಕೊಡಬೇಕಾಗುತ್ತೆ. ಅದಾದಮೇಲೆ ಸರ್ಟಿಫಿಕೇಷನ್ಸು, ಎಕ್ಸಾಮು ಎಲ್ಲ ನಡೆದು ಸರ್ಟಿಫಿಕೇಷನ್ಸ್ ಕೂಡ ಬರುತ್ತೆ. ದ್ವಿಚಕ್ರ ವಾಹನ ರಿಪೇರಿ ನೋಡಿರಿ ಎಲ್ಲಿ ಎಷ್ಟು ಚೆನ್ನಾಗಿದೆ. ಒಟ್ಟಾರೆ ಹೇಳಬೇಕಂದ್ರೆ ಸ್ವಂತ ಉದ್ಯೋಗವನ್ನು ತಾವೇ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೋರ್ಸ್ಗಳಿವೆಲ್ಲ.
ಸೊ ದ್ವಿಚಕ್ರ ವಾಹನ ರಿಪೇರಿ 30 ದಿನಗಳು, ಫ್ರಿಡ್ಜ್ ಮತ್ತು AC ರಿಪೇರಿ 30 ದಿನಗಳು, ಗ್ರಾಮೀಣ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ 13 ದಿನ, ಇನ್ನೊಂದು ಅದು ಕೂಡ ಶಾಪ್ ಕೀಪರ್ ಅಂತ ಇದೆ, ಅದು ಕೂಡ 6 ದಿನ ಇದೆ. ಸೊ ನೋಡಿ, ಇದು ನೀವು ಸೆಲ್ಫ್ ಎಂಪ್ಲಾಯ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವೆರಿ ಸ್ಕಿಲ್ಡ್ ಕೋರ್ಸ್ಗಳು ಅಂತ ನಾವು ಕರಿಬೋದು. ಸೊ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ. ದಯಮಾಡಿ ಕರ್ನಾಟಕದ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಯುವ ಜನತೆಗಳು ಇದನ್ನು ಬಳಸ್ಕೋಬೇಕು ಅಂತೇಳಿ ನನ್ನ ಒಂದು ಕೋರಿಕೆ. ನೋಡಿ, ಇದು ಹೇಗಿದೆ ಅಂತ ಹೇಳ್ತೀನಿ ನೋಡಿ. ಎಲ್ಲ ತರಬೇತಿಗಳು ಊಟ ವಸತಿಯೊಡನೆ ಉಚಿತವಾಗಿರುತ್ತೆ. ತರಬೇತಿಗೆ ಹೇಗೆ ಸೇರೋದು ಅನ್ನೋದು ಇಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಸಾಕಷ್ಟು ಮುಂಚೆಯೇ ಅರ್ಜಿಯನ್ನು ಸಂಸ್ಥೆಗೆ ಕಳುಹಿಸಬೇಕು. ಆ್ಯಂಡ್ ವರ್ಷವಿಡೀ ಕೇಂದ್ರದಲ್ಲಿ ವಿವಿಧ ತರಬೇತಿ ನಡೆಯಲಿದ್ದು, ಆಯಾ ತರಬೇತಿಗಳು ನಡೆಯುವ ಪೂರ್ವದಲ್ಲಿ ಅರ್ಜಿದಾರರನ್ನು ಅವರ ಆಯ್ಕೆ ಮೇರೆಗೆ ಸಂಬಂಧಿಸಿದ ತರಬೇತಿಗೆ ಕರೆಯಲಾಗುವುದು. ಆ್ಯಂಡ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವವರು ನೋಡಿ ಅಲ್ಲಿ ಕೊಟ್ಟಿದ್ದಾರೆ www.rudsetit.training.org ಅಂತ ಇದೆ. ಆ್ಯಂಡ್ www.rudsetujre.com ವೆಬ್ಸೈಟ್ನಲ್ಲಿ ಕೂಡ ಸಲ್ಲಿಸ್ಬೋದಾಗುತ್ತೆ. ತರಬೇತಿಗೆ ಅರ್ಹತೆ ವೆರಿ ಇಂಪಾರ್ಟೆಂಟ್. ತರಬೇತಿಗೆ ಅರ್ಹತೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. 18ರಿಂದ 45 ವರ್ಷ ವಯೋಮಿತಿಯೊಳಗಿನ ಓದು ಬರಹ ತಿಳಿದಿರ್ತಕ್ಕಂಥ ಅಭ್ಯರ್ಥಿಗಳಾಗಿರಬೇಕು. ಅದರಲ್ಲೂ ಸ್ಪಷ್ಟವಾದ ಕನ್ನಡವನ್ನು ಭಾಷೆಯನ್ನು ಓದೋದಕ್ಕೆ ಬರೆಯೋದಕ್ಕೆ ಬರುವಂಥವ್ರಾಗಿರಬೇಕು. ದಟ್ ಇಸ್ ದ ಬೇಸಿಕ್ ಆ್ಯಂಡ್ ಮೇನ್ ಕ್ವಾಲಿಫಿಕೇಷನ್ ಅಂತಲೇ ನಾವು ಹೇಳ್ಬೋದು. ಅರ್ಹತೆ ಸ್ವ ಉದ್ಯೋಗ ಕೈಗೊಳ್ಳುವ ಆಸಕ್ತಿ ಉಳ್ಳವರು. ಇಲ್ಲಿಗೆ ಬರ್ತಕ್ಕಂಥವ್ರು ಕಾಟಾಚಾರಕ್ಕೆ ಬರಬಾರ್ದು. ಬರಬೇಕಾದವರು ಮೈಂಡ್ ಸೆಟ್ ಹೇಗಿರಬೇಕಂದ್ರೆ, ಇಲ್ಲಿಂದ ಹೊರಡುವಾಗ ಒಂದು ಸಂಸ್ಥೆಯನ್ನು ಅಥವಾ ಒಂದು ಉದ್ಯೋಗವನ್ನು ಅವರೇ ಸ್ವತಃ ಸೃಷ್ಟಿ ಮಾಡುವಂತಹ ಮೈಂಡ್ ಸೆಟ್ ಅವರಾಗಿರಬೇಕು. ತಾಂತ್ರಿಕ ತರಬೇತಿಗಳಿಗೆ ಸಂಬಂಧಿತ ಕ್ಷೇತ್ರದಲ್ಲಿ ಪ್ರಾಥಮಿಕ ಜ್ಞಾನ ಉಳ್ಳವರು. ಅಂದರೆ ಒಂದು ವೇಳೆ ನೀವೇನಾದರೂ ತಾಂತ್ರಿಕ ಸಂಬಂಧಿತ ಕೋರ್ಸ್ಗಳನ್ನ ತೆಗೆದುಕೊಳ್ಬೇಕಂತ ಹೇಳಿದ್ರೆ ಒಂದು ಮಿನಿಮಮ್ ಅದರ ಬಗ್ಗೆ ಟಚ್ ಇರ್ತಕ್ಕಂಥವ್ರು ಭಾಳ ಅದೊಂದು ಕ್ವಾಲಿಫಿಕೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಗ್ರಾಮೀಣ ಪ್ರದೇಶದ BPL ಅಭ್ಯರ್ಥಿಗಳು ಅಥವಾ ಉದ್ಯೋಗ ಖಾತರಿ ಚೀಟಿ ಹೊಂದಿರುವವರಿಗೆ ಮೊದಲ ಆದ್ಯತೆ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. BPL ಕಾರ್ಡ್ ಇರ್ತಕ್ಕಂಥ ಜನಗಳಿಗೆ ಇದೊಂದು ಸದಾವಕಾಶ. ಪ್ಲೀಸ್ ಇದನ್ನು ಉಪಯೋಗಿಸ್ಕೊಳ್ಳಿ. ಇದು BPL ಕಾರ್ಡ್ ಹೋಲ್ಡರು ಮತ್ತು ಉದ್ಯೋಗ ಖಾತರಿ ಚೀಟಿ ಹಿಡ್ಕೊಂಡಿರ್ತಕ್ಕಂಥವ್ರಿಗೆ ಫಸ್ಟ್ ಪ್ರಿಯಾರಿಟಿಯನ್ನು ನಿಮಗೆ ಕೊಡಲಾಗುತ್ತೆ. ಆ್ಯಂಡ್ ಹೆಚ್ಚಿನ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ದೂರವಾಣಿ ಸಂಖ್ಯೆ 08256236404 ಆ್ಯಂಡ್ ವೆಬ್ಸೈಟ್ www.rudsetittraining.org ಅಂತ ಇದೆ. ನೀವು ಇಲ್ಲಿಗೆ ಸಂಪರ್ಕಿಸ್ಬೋದು. ಓಕೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದೆಲ್ಲ ತಿಳ್ಕೊಂಡಾಯಿತು. ಈಗ ನೀವೇನಾದರೂ ಒಂದು ವೇಳೆ ಆನ್ಲೈನಲ್ಲಿ ನಾನು ಸಬ್ಮಿಟ್ ಮಾಡಬೇಕು ಅಂತ ಅನಿಸಿದ್ರೆ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಫಾಲೋ ಮೀ. ಸೊ ಇಲ್ಲಿ ನೀವು ನೋಡ್ಬೋದು, ನನ್ನ ವಾಟ್ಸಪ್ಗೆ ಹೋಗ್ತೀನಿ. ಇಲ್ಲಿ ನಿಮಗೆ ನೋಡಿ ಇಲ್ಲಿ ಕಾಣಿಸ್ಬತ್ತೆ ಶಾಖೆಗಳು ಅಂತ. ಸೊ ಇದನ್ನು ತುಂಬ ಜನಕ್ಕೆ ಒಂದು ಸಮಸ್ಯೆ ಇರ್ಬೋದು, ಸರ್ ನಾನು ಧರ್ಮಸ್ಥಳಕ್ಕೆ ಹೋಗಬೇಕಾ, ಉಜಿರೆಗೆ ಹೋಗಬೇಕಾ, ಕಲಿಬೇಕು ಅಂತ. ಅಂದರೆ ಅವಶ್ಯಕತೆ ಏನಿಲ್ಲ. ನೀವು ಬೆಂಗಳೂರಿನಲ್ಲಿ ಇರೋದಾದರೆ ನೆಲಮಂಗಲದಲ್ಲಿ ಅರಿಶಿನ ಕುಂಟೆಯಲ್ಲಿ ಕೂಡ ಅದರ ಬ್ರ್ಯಾಂಚ್ ಇದೆ. ಸೊ ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಚಿತ್ರದುರ್ಗದಲ್ಲಿದೆ, ಧಾರವಾಡದಲ್ಲಿದೆ, ವಿಜಯಪುರದಲ್ಲಿದೆ, ಬ್ರಹ್ಮಾವರದಲ್ಲಿದೆ, ಉಜಿರೆಯಲ್ಲಿ ಕೂಡ ಮೈನ್ ಆಫೀಸ್ ಉಜಿರೆಯಲ್ಲಿ ದಕ್ಷಿಣ ಕನ್ನಡದಲ್ಲಿದೆ. ಸೊ ಹಾಗಾಗಿ ಬೆಂಗಳೂರಿನವರು ಈ ವಿಡಿಯೋ ನೋಡ್ತಾ ಇದ್ದರೆ ಬೆಂಗಳೂರಿನಲ್ಲೂ ಕೂಡ ಇದೆ. ಚಿತ್ರದುರ್ಗದಲ್ಲಿ ಇದ್ದಂಥವ್ರು ಯಾರೋ ನೋಡ್ತಾ ಇದ್ದರೆ ಪ್ಲೀಸ್ ಚಿತ್ರದುರ್ಗದಲ್ಲೂ ಕೂಡ ಇದೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು ನೀವು ಸಂಪರ್ಕಿಸಿ ಅಲ್ಲಿ ಚಿತ್ರದುರ್ಗದಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿ ಅನ್ನೋದನ್ನು ನೀವು ವಿಚಾರಿಸ್ಬೋದು. ಆ್ಯಂಡ್ ನೀವು ಕಾಣಿಸುತ್ತೆ ಈ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಒಳಗಡೆ ಹಾಕ್ತೀನಿ. ಪ್ಲೀಸ್ ಅದನ್ನು ನೋಡಿ ಆ ಲಿಂಕನ್ನು ಕ್ಲಿಕ್ ಮಾಡಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ, ಅದನ್ನು ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಈಗ ನೀವು ನೋಡ್ತಾ ಇದ್ದೀರಾ ರೂಟ್ಸೆಟ್ ಇನ್ಸ್ಟಿಟ್ಯೂಟ್, ನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಫೋಟೋ ಇಲ್ಲಿ ಕಾಣಿಸ್ತಾ ಇದೆ. ಇದರ ಅರ್ಥ ಇವರ ಒಂದು ನೇತೃತ್ವದಲ್ಲಿ, ಇವರ ಆಶೀರ್ವಾದದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಕೋರ್ಸ್ ಅಂತ ಹೇಳ್ಬೋದು. ಸೊ ನೀವು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಆ್ಯಂಡ್ ಆನ್ಲೈನ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಹೇಳಿ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇನ್ನೊಂದು ವೆಬ್ ಪೇಜ್ಗೆ ಮುಂದೋಗುತ್ತೆ. ಸಾಕಷ್ಟು ಆಪ್ಷನ್ಸ್ ಇದೆ ನೋಡಿ. ಅಪ್ಲಿಕೇಶನ್ ಫಾರಮ್ ಅನ್ನೋದು ಇಲ್ಲಿ ಬಂದಿದೆ. ಇಲ್ಲಿ ಸೆಲೆಕ್ಟ್, ನೀವು ಬೆಂಗಳೂರಿನಲ್ಲಾದರೆ ಬೆಂಗಳೂರು ಅಂತ ಇಲ್ಲಿ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಚೂಸ್ ಫೈಲ್, ನಿಮ್ಮ ಫೋಟೋ ಒಂದು 40 kbps ನಲ್ಲಿ ಇರ್ತಕ್ಕಂಥ ಒಂದು ಫೋಟೋನ ಇಲ್ಲಿಗೆ ಅಪ್ಲೋಡ್ ಮಾಡಬೇಕಾಗತ್ತೆ. ಪಾಸ್ಪೋರ್ಟ್ ಸೈಜು, ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು,
ನಿಮ್ಮ ತಂದೆಯವರ ಹೆಸರು, ಫಾದರ್ ನೇಮ್ ಅಂದರೆ ತಂದೆ ಹೆಸರು, ಆಧಾರ್ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ನಂಬರನ್ನು ನೀವು ಬರೀಬೇಕಾಗುತ್ತೆ. ಇಮೇಲ್ ಅಡ್ರೆಸ್ಸು, ಚಾಲ್ತಿಯಲ್ಲಿ ಇರ್ತಕ್ಕಂಥ ಇಮೇಲ್ ಅಡ್ರೆಸ್ಸನ್ನು ನೀವು ಕೊಡಬೇಕಾಗತ್ತೆ. ಫೋನ್ ನಂಬರ್ ಕಮ್ಯುನಿಕೇಷನ್ಗೆ, ಫೋನ್ ಕಮ್ಯುನಿಕೇಷನ್ಗೆ ಬೇಕಾಗುತ್ತೆ. ಆ್ಯಂಡ್ ವಾಟ್ಸಪ್ ಕಮ್ಯುನಿಕೇಷನ್ಗೆ ಸಪ್ರೇಟ್ ವಾಟ್ಸಪ್ ನಂಬರ್ ಇದ್ದರೆ ದಯಮಾಡಿ ವಾಟ್ಸಪ್ ನಂಬರ್ ಕೂಡ ನೀವು ಅಲ್ಲಿ ಕೊಡ್ಬೋದು. ಡೇಟ್ ಆಫ್ ಬರ್ತನ್ನು, ಇಯರು, ಮಂತು ಮತ್ತು ಡೇಟ್ ಈ ರೀತಿ ಈ ಒಂದು ಟಾಪಲ್ಲಿ ನೀವು ಹಾಕ್ಕೊಡ್ಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಏಜ್ ಅಂತ ಇದೆ, ಏಜ್ ಕೂಡ ನೀವು ಡೈರೆಕ್ಟಾಗಿ ಮೆನ್ಷನ್ ಮಾಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್, ಒಂದು ವೇಳೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು ಇಲ್ಲ ಅಂತ ಹೇಳಿದ್ರೆ ನೀವು ಮೆನ್ಷನ್ ಮಾಡಿ. ಒಂದು ವೇಳೆ ಇದೆ ಅಂತ ಹೇಳಿದ್ರೆ ನೀವು ಕ್ಲಿಕ್ ಮಾಡಿ -1 ಅಂತ ಇದೆ ನೋಡ್ಬೋದು ನೀವು. ಸೊ ನೀವು 1, 2, 3 ಮೂರನೇ ಕ್ಲಾಸ್, ಇದು ಏಜು, ಎಜುಕೇಷನ್ ಕ್ವಾಲಿಫಿಕೇಷನ್ನು ನೀವು ಹಾಕ್ಬೋದು. ಒಂದು 10th ಸ್ಟ್ಯಾಂಡರ್ಡು ಅಥವಾ 9th, SSLCನೋ, MBBS ಏನು ಮಾಡಿದರೂ ಅದನ್ನು ನೀವು ಅಲ್ಲಿ ನೀವು ಹಾಕ್ಬೋದು. ಆಕ್ಯುಪೇಷನ್ ಆಫ್ ದ ಫ್ಯಾಮಿಲಿ ಅಂತ ಇದೆ. ಆಕ್ಯುಪೇಷನ್ ಆಫ್ ದ ಫ್ಯಾಮಿಲಿನಲ್ಲಿ ನಿಮ್ಮ ತಂದೆ ಪೂರ್ವಿಕರು ಏನು ಕೆಲಸ ಮಾಡ್ತಿದ್ರು ಅಥವಾ ನಿಮ್ಮ ಫ್ಯಾಮಿಲಿ ಏನು ಕೆಲಸ ಮಾಡ್ತಾ ಇದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ, ನಮ್ಮ ಪೂರ್ವಿಕರು, ನಮ್ಮ ಅಜ್ಜಿ ಅವರೆಲ್ಲ ಟೀಚರ್ಸು, ನಮ್ಮ ಶಾಲೆಯಲ್ಲಿ ಶಿಕ್ಷಕರಾಗಿರ್ತಕ್ಕಂಥವ್ರು. ಸೊ ಶಿಕ್ಷಕರ ವೃತ್ತಿಯಲ್ಲಿ ನಮ್ಮ ಅಜ್ಜಿ ಇದ್ದರು, ನಮ್ಮ ತಾಯಿ ಟೈಪಿಸ್ಟ್ ಆಗಿದ್ದಾರೆ, ಅವರು ಕೂಡ ಒಂದು ಶಿಕ್ಷಣ ಉಳ್ಳವರಾಗಿದ್ದರು. ಅಂದರೆ ಶಿಕ್ಷಿತರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರ ಇಲ್ವಾ ಅನ್ನೋದು ಒಂದು ಅನಾಲಿಸಿಸ್ ಇರ್ಬೋದು. ಸೊ ಅದನ್ನು ಕೂಡ ನೀವು ಫ್ಯಾಮಿಲಿ ವರ್ಕ್ ಏನಿದೆ, ಒಂದು ಮೆಜಾರಿಟಿ ನಿಮ್ಮ ತಂದೆ ತಾಯಿಯವರು ಏನು ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ನೀವು ಹಾಕ್ಬೋದು. ಆ್ಯಂಡ್ ಪ್ರೆಸೆಂಟ್ ಆಕ್ಯುಪೇಷನ್, ನೀವು ಏನು ಮಾಡ್ತಾಯಿದ್ದೀರಾ, ಏನು ಕೆಲಸ ಮಾಡ್ತಾಯಿದ್ದೀರಾ ಅನ್ನೋದು ಕೂಡ ನೀವು ಇಲ್ಲಿ ಕೊಡಬೇಕಾಗತ್ತೆ. ಆ್ಯಂಡ್ ಟ್ರೈನಿಂಗ್ ಇಂಟ್ರೆಸ್ಟೆಡ್, ನೀವು ಯಾವ ಕೋರ್ಸನ್ನು, ನಿಮ್ಮ ಭವಿಷ್ಯ ಯಾವ ಕೋರ್ಸಲ್ಲಿ ಇದೆ ಅನ್ನೋದನ್ನು ನೀವು ಇಲ್ಲಿ ಕೋರ್ಸನ್ನು ಚೂಸ್ ಮಾಡೋದ್ರ ಮೇಲೆ ಇದೆ. ಸೆಲ್ ಫೋನ್ ರಿಪೇರಿ ಇದೆ, ಫೋಟೋಗ್ರಫಿ, ವಿಡಿಯೋಗ್ರಫಿ ಇದೆ, ಹೋಮ್ ಮೇಡ್ ಅಗರಬತ್ತಿ ಮೇಕರ್, ಸಾಕಷ್ಟು ಆಪ್ಷನ್ಸು. ನಾನು 60 ಅಂತ ಹೇಳಿದ್ರೆ ಮೋರ್ ದೆನ್ 60 ಇಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ನೋಡಿ, ನಿಮ್ಮ ಆ ಸೆಲೆಕ್ಷನ್ ಮಾಡಿದ ತಕ್ಷಣ ನೀವು ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನನಗೀಗ ಫೋಟೋಗ್ರಫಿ, ವಿಡಿಯೋಗ್ರಫಿಗೆ ಬೇಕು, ಕ್ಲಿಕ್ ಮಾಡಿದ್ದೀನಿ. ಆಮೇಲೆ ಅದರಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ಹಾಕಿ, ಎಕ್ಸ್ಪೀರಿಯೆನ್ಸ್ ಏನಾದರೂ 1 ವರ್ಷ 2 ವರ್ಷ ಅಥವಾ ಇಲ್ವಾ ನೋ ಅಂತ ಹಾಕಿ. ಸೊ ನೇಮ್ ಆಫ್ ದ ಬ್ಯಾಂಕ್, ನೀವು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರ್ತಕ್ಕಂಥ ಬ್ಯಾಂಕು ಹೆಸರನ್ನು ಮತ್ತು ಅದು ಇರ್ತಕ್ಕಂಥ ವಿಳಾಸ ಎರಡೂ ಕೂಡ ನೀವು ಹಾಕಬೇಕಾಗತ್ತೆ. ಓಕೆ, ಸೊ ನೀವು ನೋಡ್ಬೋದು. ಸೊ ಇಲ್ಲಿ ನಿಮಗೆ ಒಂದು ನಿಮಿಷ, ಸೊ ನೀವಿಲ್ಲಿ ಎಕ್ಸ್ಪೀರಿಯೆನ್ಸು ಬ್ಯಾಂಕ್ದು ಏನಾದರೂ ಅಡ್ರೆಸ್ ಇತ್ತು ಅಂದರೆ ಬ್ಯಾಂಕ್ ಹೆಸರು ಮತ್ತು ವಿಳಾಸವನ್ನು ಹಾಕಿ. ಇಫ್ ಯು ಆರ್ ಎ ಸ್ಟೂಡೆಂಟ್ ಆದರೆ ಯಾವ ಕ್ಲಾಸ್ ಹೋಗ್ತಾ ಇದ್ದೀರಾ ಅದನ್ನು ನೀವು ತಿಳಿಸ್ಬೇಕಾಗುತ್ತೆ. ಆ್ಯಂಡ್ ಆರ್ ಯು ಫ್ಯಾಮಿಲಿ SGH ಮೆಂಬರ್, ಸದ್ಯಕ್ಕೆ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ಗೊತ್ತಿರ್ತಕ್ಕಂಥದ್ದು SGH ಮೆಂಬರ್ ಅಂತ ಹೇಳಿದ್ರೆ ಬಹುಶಃ ಈ ಒಂದು ರೂರಲಲ್ಲಿ ತುಂಬ ಕುಗ್ರಾಮದಲ್ಲಿ ಇರ್ತಕ್ಕಂಥ ಶಿಕ್ಷಣ ಇಲ್ಲದೆ ಇರ್ತಕ್ಕಂಥವ್ರನ್ನ ಒಂದು ಮೆಂಬರ್ಸ್, ಒಂದು NGOನೋ ಒಂದು ಸಂಸ್ಥೆ ಹೆಸರಂತ ಕಾಣುತ್ತೆ ಅದು. ಅವರು ಅಲ್ಲಿ ಒಂದು ವಾಲಂಟಿಯರ್ಶಿಪ್ ಮಾಡ್ತಾ ಇರ್ಬೋದು ಅದಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ, ನೋ ಅಂತ ಕ್ಲಿಕ್ ಕೊಡಿ. ಆ್ಯಂಡ್ ಇಫ್ ಯಾರ BPL ಕಾರ್ಡ್ ಇದ್ದರೆ BPL ಕಾರ್ಡ್ ಎಸ್ ಅಂತ ಹಾಕಿ, ನಂಬರ್ BPL ಕಾರ್ಡ್ ಹೋಲ್ಡರ್ ಇದ್ದರೆ BPL ಕಾರ್ಡ್ ನಂಬರ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ನೀವು ವೆದರ್ ಅಪ್ಲಿಕೇಶನ್ ಇಸ್ ಸ್ಪಾನ್ಸರ್ಡ್ ಬೈ ಎನಿ ಒನ್ ಆಫ್ ದ ಫಾಲೋಯಿಂಗ್ ಅಂತ ಕೇಳುತ್ತೆ. ಅಲ್ಲಿ ಕೆಳಗಡೆ ನೀವು ನಾಟ್ ಅಪ್ಲಿಕೇಬಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಸೆಂಡ್ ಅಂತ ಕೊಟ್ಟರೆ ಅಪ್ಲಿಕೇಶನ್ನು ಸೆಂಡ್ ಆಗುತ್ತೆ. ಅಪ್ಲಿಕೇಶನ್ ಸೆಂಡ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಅವರು ಆ ಕೋರ್ಸು ಯಾವಾಗ ಶುರುವಾಗುತ್ತೆ ಅದರ ಸಂಪೂರ್ಣ ಮಾಹಿತಿಯನ್ನು ಒಂದು ಓವರ್ ದಿ ಮೇಲ್ ಕಳಿಸ್ಬೋದು, ಅಥವಾ ನೀವು ಕರೆ ಮಾಡ್ಬೋದು, ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಈ 3 ಒಂದು ಸೋರ್ಸಲ್ಲಿ ನಿಮಗೆ ಯಾವುದೋ ಒಂದು ಮೂಲಕ ಇನ್ಫಾರ್ಮೇಷನ್ ಬರುತ್ತೆ. ಸೊ ಹಾಗಾಗಿ ಈ ಒಂದು ಸಂಸ್ಥೆಯು ಕೊಡ್ತಾ ಇರ್ತಕ್ಕಂಥ ಒಂದು ಸೇವೆಯನ್ನು ನೀವೆಲ್ಲರೂ ಕೂಡ ಸದ್ಬಳಕೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕು, ಶೇರ್ ಮಾಡೋದನ್ನು ಮರಿಬೇಡಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ನಿಮಗೆ ಮುಂದಿನ ದಿನಗಳಲ್ಲೂ ಕೂಡ ಕೊಡ್ತೀನಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋ ಬರೋವರೆಗೂ ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.